ಬ್ರೋ ಲಾಸ್ಟ್ ಡಿಸೆಂಬರ್ ನಾನು ಮ್ಯಾಕ್ಸ್ ನೋಡಿದ್ದೆ. ಆ ಒಂದು ವರ್ಷ ಆಗೋ ಅಷ್ಟದಲ್ಲಿ ಆ ಹೆಂಗವ್ರೆ ನನಗೆ ಇನ್ನೂ ಇಳ್ದಿಲ್ಲ. ಅಷ್ಟರಲ್ಲಿ ಮಾರ್ಕ್ ಅಂತ ಸುದೀಪ್ ಅವ್ರು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎಂಟ್ರಿ ಕೊಟ್ಟವ್ರು ಬ್ರೋ. ಅವ್ರ ಹೇರ್ ಸ್ಟೈಲ್ಗೆ ಫಿದಾ ಆಗ್ಬಿಟ್ಟೆ ಬ್ರೋ. 53 ವರ್ಷ ಒಂದು ಕೂದಲು ಉದ್ರಿಲ್ಲ. ಆ ಸ್ಟೈಲ್ ನೋಡೋಕ್ಕೆ ಚೆಂದ ಬ್ರೋ. ಇನ್ನೊಂದು ನಿಮಗೆ ಕೈದಿ ಅಂತ ಒಂದು ಸಿನಿಮಾ ಬಂದಿತ್ತು ತಮಿಳಲ್ಲಿ. ಒಂದು ಸಿನಿಮಾ ಇಟ್ಕೊಟ್ಟವ್ರೆ. ನಮ್ಮ ಕಿಚ್ಚ ಸುದೀಪ್ ಬಾದ್ಶಾ ಅವರು 2 ಸಿನಿಮಾ ಇಟ್ಕೊಟ್ಟಿದ್ದಾರೆ. ಅದು ಸುದೀಪ್ ಅವ್ರ ತಾಕತ್ತು. ಇವರು ಡೆಡಿಕೇಶನೇ ಒಂಥರ ಇಷ್ಟ ಬ್ರೋ. ಒಂದು ವರ್ಷದಲ್ಲಿ CCL, ಬಿಗ್ ಬಾಸ್ ಫ್ಯಾನ್ಸ್ಗೋಸ್ಕರ ಒಳ್ಳೆ ಮಾಸ್ ಸಿನಿಮಾ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಕಿಚ್ಚ ಸುದೀಪ್ ಅವ್ರು ಮಾತ್ರ. ಸುದೀಪ್ ಅವ್ರ ಸ್ಟೈಲು ಸ್ವ್ಯಾಗ್ ನೋಡೋಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ಸುದೀಪ್ ಅವರಂತೂ ಒಳ್ಳೆ ಇಟ್ ಮೇಲೆ ಇಟ್ಕೊಡ್ತವ್ರೆ ನೋಡಿ ಬ್ರೋ. ಎಲ್ಲ ಸೂಪರ್ ಆಗಿದೆ. ನಾನೊಬ್ಬ ಯಶ್ ಅಭಿಮಾನಿ ನೋಡೋಕೆ ಬಂದಿದ್ದು ಯಾಕೆ ಹೇಳಿ, ಒಂದೊಳ್ಳೆ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಒನ್ ಮ್ಯಾನ್ ಶೋ ಬ್ರೋ. ಸುದೀಪ್ ಅವ್ರು ಎಲ್ಲ ಮಾಡಿದ್ದಾರೆ. ಅವ್ರಿಗೇನು ಬರಲ್ಲ, ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ. ಅದಕ್ಕೆ ಹೇಳಿ ಮಾಡಿಸಿದ್ದು ಸಿನಿಮಾ. ಒಬ್ಬ ತಮಿಳ್ ಡೈರೆಕ್ಟ್ರು, ಅವರು ಕನ್ನಡನೇ ಬರ್ತಿರ್ಲಿಲ್ಲ. ಅವರು ಕನ್ನಡ ಮಾತಾಡಿ ಮೀಸೆ ತಿರುವ ರೇಂಜು ಮಾಡವ್ರೆ ಅಂದರೆ ಅದು ಕನ್ನಡಿಗರು ನಮ್ಮ ತಾಕತ್ತು ತಾನೆ. ಸುದೀಪ್ ಅವರು ಅದನ್ನು ತೋರಿಸಿದಾರೆ ತಾನೆ, ಅದೇ ಖುಷಿ ಆಗುತ್ತೆ ಬ್ರೋ. ಇವಾಗ ಫ್ಯಾನ್ಸ್ ವಾರ್ ಅಂದರೆ ಹೆಂಗಿರ್ಬೇಕು ಗೊತ್ತಾ, ನಮ್ಮ ಅವ್ರವ್ರ ಹೀರೋನ ಕೆಟ್ಟದಾಗ ಹಾಕೋದಲ್ಲ. ಇವಾಗ ಬಂದೈತೆ ಆ ಹೀರೋ, ಇವಾಗ ಆ ಹೀರೋ ಈ ಹೀರೋ ಒಂದಾಗಿರೋ ಪೋಸ್ಟ್ಗಳು ಹಾಕಬೇಕು. ಅಣ್ಣ ನೀವು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಬೇಕು. ಆ ಸ್ಟಾರ್ನ ಖುಷಿಯಾಗಿ ನಾವಿಬ್ರು ಒಂದಾಗಿರ್ಬೇಕಂತ ಅವ್ರಿಗೆ ಅನಿಸ್ಬೇಕು. ಆ ಥರ ಹಾಕಬೇಕು. ನಮ್ಮಿಂದ ಬೇರೆ ಮಾಡೋಕ್ಕಾಗ್ಬಾರ್ದು, ಒಂದು ಮಾಡೋದು ನೋಡಬೇಕು. ನಮ್ಮ ಯಶ್ ಬಾಸ್ ಏನು ಹೇಳ್ಕೊಟ್ಟಿದ್ದಾರೆ ಹೇಳಿ, ಒಂದು ಅಭಿಮಾನಿ, ಒಂದು ಹೀರೋನ ಅವಮಾನಿಸಿದ್ರೆ ಅವ್ರು ನನ್ನ ಅಭಿಮಾನಿ ಅಲ್ಲ, ಅವ್ರನ್ನ ಗೌರವಿಸಿದ್ರೆ ನನ್ನ ಅಭಿಮಾನಿ ಅಂದಿದ್ದಾರೆ. ಇವಾಗ ಸುದೀಪ್ ಅವ್ರನ್ನ ಗೌರವಿಸಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ ನಾನು ಯಶ್ ಅಭಿಮಾನಿ ಅಂತ. 9 ಬ್ರೋ, 9 ಬ್ರೋ.